ಇಷ್ಟು ಬೇಕಾದಷ್ಟು ದುಡ್ಡಿರ್ಲಿ, ನಾವು ತಿನ್ನೋದು ಒಂದು ಮುಷ್ಟಿ ಅಕ್ಕಿ ಮಾತ್ರ. ಬೇಕಾದ್ರೆ ದೊಡ್ಡ ಮನೆ ಕಟ್ಟಿಸಿ ಮಲ್ಕೊಳ್ಳೋದು 6 ಅಡಿ 4 ಅಡಿ ಜಾಗದಲ್ಲಿ ಮಾತ್ರ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಿಮ್ಮ ಲೈಫ್ ಸೂತ್ರ, ನಾನು ನಿಮ್ಮ ನವಿ. ಇನ್ನು ಯಾರು ಲೆಜೆಂಡ್ಸ್ ಬಗ್ಗೆ ಕಲಿಬೇಕು ಅನ್ಕೊಂಡಿದ್ದೀರಾ, ನಂಗೆ ಯಾರು ಸೂಕ್ತ ವಿಡಿಯೋ ಮಾಡೋದಿಲ್ಲ ಅನ್ಕೊಂಡಿದ್ದೀರಾ, ಈಗಲೇ ಲೈಫ್ ಸೂತ್ರನ ಫಾಲೋ ಮಾಡಿ. ಮತ್ತೆ ಹೇಳ್ತಾ ಇದೀನಿ, ಇದು ನಿಮ್ಮ ಲೈಫ್ ಸೂತ್ರ, ನಾನು ನಿಮ್ಮ ನವಿ. ಬನ್ನಿ, ನಾನು ಇವತ್ತು ಯಾರ ಬಗ್ಗೆ ಮಾತಾಡ್ತೀನೋ ಅವ್ರು ಜಸ್ಟ್ ಒಬ್ರು ರೈಟರ್ ಅಲ್ಲ, ಅವ್ರು ಜಸ್ಟ್ ಒಬ್ರು ಬಿಸ್ನೆಸ್ ವುಮೆನ್ ಅಲ್ಲ, ಅವ್ರು ಜಸ್ಟ್ ಒಂದು ನಾರ್ಮಲ್ ಸಮಾಜ ಸೇವಕರು ಅಲ್ಲ. ಇವರು ವುಮೆನ್ ಲೆಜೆಂಡ್. ಇವಾಗಲೂ 3 ಲಕ್ಷಕ್ಕಿಂತ ಹೆಚ್ಚು ಜನಕ್ಕೆ ಕೆಲಸ ಕೊಟ್ಟ ಕಂಪನಿಯ ಹಿಂದೆ ಇದ್ದ ಮೇನ್ ವಿಷನ್. ಹೌದು, ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ನೋಡಕ್ಕೆ ಸಿಂಪಲ್, ಸ್ಟ್ರಾಂಗ್ ಮೈಂಡೆಡ್, ಆದ್ರೆ ಗ್ರೇಟ್ ಥಿಂಕಿಂಗ್ ಆದ ನಮ್ಮ ಸುಧಾಮೂರ್ತಿ ಅವರು. ಬನ್ನಿ ಇವತ್ತು ಅವ್ರ ಜೀವನದ ಬಗ್ಗೆ ಕಲಿಯೋಣ. ಸುಧಾಮೂರ್ತಿ ಅವರು 1950 ಆಗಸ್ಟ್ 19 ನಮ್ಮ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿ ಹುಟ್ಟುತ್ತಾರೆ. ಇವರ ಒರಿಜಿನಲ್ ಹೆಸರು ಸುಧಾಮೂರ್ತಿ ಕುಲಕರ್ಣಿ. ಹಾಗೂ ಇವ್ರ ತಂದೆಯ ಹೆಸರು RH ಕುಲಕರ್ಣಿ. ಇವರು ಡಾಕ್ಟರ್ ಆಗಿರ್ತಾರೆ, ಅದಕ್ಕೆ ಇವರು ಡಾಕ್ಟರ್ RH ಕುಲಕರ್ಣಿ. ಹಾಗೂ ತಾಯಿಯ ಹೆಸರು ವಿಮಲಾ ಕುಲಕರ್ಣಿ. ಇವರೊಬ್ರು ನಾರ್ಮಲ್ ಟೀಚರ್ ಆಗಿರ್ತಾರೆ, ಶಿಕ್ಷಕರಾಗಿರ್ತಾರೆ. ಡಿಸಿಪ್ಲಿನ್, ಸೋಷಿಯಲ್ ಸರ್ವಿಸ್ ಹಾಗೂ ಎಜುಕೇಶನ್ ಇವರು ಬೈ ಬರ್ತಿರುತ್ತೆ. ಯಾಕಂದ್ರೆ ಅವ್ರ ಇಡೀ ಫ್ಯಾಮಿಲಿಯಲ್ಲಿ ಅದೇ ಎನ್ವಿರಾನ್ಮೆಂಟ್ ಇತ್ತು. ಸುಧಾಮೂರ್ತಿ ಅವರಿಗೆ ಪುಸ್ತಕ ಅಂದ್ರೆ ಓದೋದು ಅಂದ್ರೆ ಬುಕ್ ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದನೇ ಆ ಅಭ್ಯಾಸ ಇತ್ತು. ಸುಧಾಮೂರ್ತಿ ಅವರು ಆ ಟೈಮಲ್ಲಿ ಇಂಜಿನಿಯರ್ ಹೋಗಿದ್ರು. ಆ ಟೈಮಲ್ಲಿ ಎಷ್ಟೊಂದು ಜನ ಇಂಜಿನಿಯರ್ ಮಾಡ್ತಿರ್ಲಿಲ್ಲ. ಅದು ಒಂದು ವುಮೆನ್, ಒಂದು ಲೇಡಿ ಇಂಜಿನಿಯರ್ ಮಾಡೋದು ತುಂಬಾ ಕಡಿಮೆ ಆಗುತ್ತೆ. ಆದ್ರೆ ಇವರು ಹುಬ್ಬಳ್ಳಿಯ BBB ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಇಂಜಿನಿಯರಿಂಗ್ ಮಾಡ್ತಾರೆ. ಎಷ್ಟು ಡಾಕ್ಯುಮೆಂಟರಿ ಇದೆ. ಆ ಟೈಮಲ್ಲಿ ಇಡೀ ಕಾಲೇಜಿಂದ ಜಸ್ಟ್ ಸಿಂಗಲ್ ಲೇಡಿ ಇಂಜಿನಿಯರ್ ಆಗಿದ್ದು ಅದು ಸುಧಾಮೂರ್ತಿ ಅಂತ. ಬಟ್ ಆಡ ಒರಿಜಿನಲ್, ಬಟ್ ಡಾಕ್ಯುಮೆಂಟ್ರಿ ಇದೆ. ನಂತರ ಇವರು ತಮ್ಮ ಎಜುಕೇಶನ್ ಅಲ್ಲಿ ಇಂಪಾರ್ಟೆನ್ಸ್ ಕೊಟ್ಟು MTech ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ MTech ಮಾಡ್ತಾರೆ. ನಂತರ ಏನಾಯ್ತು ನೋಡೋಣ. ನಾನು ಅವಾಗಲೇ ಹೇಳ್ದಂಗೆ ಇವರು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ MTech ಮಾಡಿ ಗೋಲ್ಡ್ ಮೆಡಲಿಸ್ಟ್ ಆಗಿರ್ತಾರೆ. ಹೌದು, ನಿಮ್ಗೆ ಈ ಕತೆ ಗೊತ್ತಾ? ಟೆಲ್ಕೋ, ಟಾಟಾ ಇಂಜಿನಿಯರಿಂಗ್ ಲೋಕೋಮೋಟಿವ್ ಕಂಪನಿ, ಇದು ನಮ್ಮ ಟಾಟಾ ಗ್ರೂಪ್ ಕಂಪನಿ ಆಗಿರುತ್ತೆ. ಇದು 1978ರಲ್ಲಿ ಆಸುಪಾಸಲ್ಲಿ 1970 ಆಸುಪಾಸಲ್ಲಿ ಟೆಲ್ಕೋ ಗ್ರೂಪ್ ಅವರು ಒಂದು ಜಾಬ್ ಓಪನಿಂಗ್ ಬಿಡ್ತಾರೆ. ಅದನ್ನ ಅಡ್ವರ್ಟೈಸ್ ಥ್ರೂ ಬಿಡ್ತಾರೆ. ಆದ್ರೆ ಅಡ್ವರ್ಟೈಸ್ಮೆಂಟ್ ಲಾಸ್ಟ್ ಒಂದು ಲೆಟರ್ ಬಂದಿರ್ತಾರೆ, ಲೇಡಿ ಕ್ಯಾಂಡಿಡೇಟ್ಸ್ ಅಂದ್ರೆ ವುಮೆನ್ಸ್ ನೀಡ್ ನಾಟ್ ಅಪ್ಲೈ ಅಂತ. ಅಂದ್ರೆ ಆ ಟೈಮಲ್ಲಿ ವುಮೆನ್ ಇಂಜಿನಿಯರಿಂಗ್ಗೆ ಅಷ್ಟು ಪವರ್ಫುಲ್ ಎಫೆಕ್ಟಿವ್ ಇರಲಿಲ್ಲ. ಇದನ್ನ ಓದಿ ನಮ್ಮ ಸುಧಾಮೂರ್ತಿ ಡೈರೆಕ್ಟ್ ಆಗಿನ ಚೇರ್ಮನ್ ಆದ JRD ಟಾಟಾಗೆ ಡೈರೆಕ್ಟ್ ಒಂದು ಲೆಟರ್ ಬರೀತಾರೆ. ನಿಮ್ಗೆ ದೇಶ ಉದ್ಧಾರ ಆಗ್ಬೇಕು ಅನ್ನೋ ಕಂಪ್ನಿ ಮೋಟಿವ್ ಇರುತ್ತೆ, ಆದ್ರೆ ಹೆಣ್ಣಿಂದ ದೇಶ ಉದ್ಧಾರ ಆಗೋ ಮೋಟಿವ್ ಯಾಕೆ ಅಂತ. ಇದನ್ನ ನೋಡಿ ಇದಕ್ಕೆ ಇಂಪ್ರೆಸ್ ಆಗಿ ನಮ್ಮ JRD ಟಾಟಾ ಅವರು ಡೈರೆಕ್ಟ್ ಸುಧಾಮೂರ್ತಿ ಅವ್ರನ್ನ ಕರೆದ್ಬಿಟ್ಟು ಇಂಟರ್ವ್ಯೂ ಮಾಡ್ತಾರೆ. ಹಾಗೂ ಸುಧಾಮೂರ್ತಿ ಅವರು ಸೆಲೆಕ್ಟ್ ಆಗ್ತಾರೆ. ನೀವು ನಂಬ್ತೀರಾ? ಈ ಟೆಲ್ಕೋ ಗ್ರೂಪಿನ ಫಸ್ಟ್ ಎವರ್ ವುಮೆನ್ ಇಂಜಿನಿಯರ್ ಬೇರೆ ಯಾರು ಅಲ್ಲ, ಇವರು ನಮ್ಮ ಸುಧಾಮೂರ್ತಿ ಅವರು. ಇದೇ ಟೆಲ್ಕೋ ಗ್ರೂಪ್ ಅಲ್ಲಿ ನಾರಾಯಣ ಮೂರ್ತಿ ಅವರು ಮೀಟ್ ಆಗ್ತಾರೆ. ನಾರಾಯಣ ಮೂರ್ತಿ ಸುಧಾಮೂರ್ತಿ ಪುಸ್ತಕ, ಜೀವನ, ಕಥೆ ಹೀಗೆ ತುಂಬಾ ವಿಷಯಗಳನ್ನ ಹಂಚಿಕೊಂಡು ಸ್ನೇಹ ಮಾಡ್ತಾರೆ. ನಂತರ 1978ರಲ್ಲಿ ಸುಧಾಮೂರ್ತಿ ಅವರು ನಾರಾಯಣ ಮೂರ್ತಿ ಅವರು ನಮ್ಮ ಮದುವೆ ಆಗ್ತಾರೆ. ಮುಂದೆ ಏನಾಯ್ತು ಗೊತ್ತಾ? 1981 ನಾರಾಯಣ ಮೂರ್ತಿ ಸುಧಾಮೂರ್ತಿ ಅವರು ಮದುವೆ ಆದ್ಮೇಲೆ ನಾರಾಯಣ ಮೂರ್ತಿ ಅವರಿಗೆ ತುಂಬಾ ದೊಡ್ಡ ಕನಸಿತ್ತು, ನನ್ನದೇ ಆದ ಒಂದು ಸ್ವಂತ ಕಂಪನಿ ಓಪನ್ ಮಾಡಬೇಕು ಅಂತ. ಆದ್ರೆ ಆ ಟೈಮಲ್ಲಿ ನಾರಾಯಣ ಮೂರ್ತಿಯನ್ನ ಯಾವುದೇ ಬ್ಯಾಂಕ್ಸ್ ನಂಬಿಲ್ಲ, ಯಾವುದೇ ಇನ್ವೆಸ್ಟರ್ಸ್ ನಂಬಿಲ್ಲ. ಸುಧಾಮೂರ್ತಿ ಅವರು ತಾನು ಮಾಡಿದ 10,000 ಬರೀ 10,000 ಸೇವಿಂಗ್ಸ್ ನ ತಂದು ಕೊಟ್ಬಿಟ್ಟು, ನೀವು ಕನಸಿಂದ ಹೋಗಿ ಮನೆ ಜವಾಬ್ದಾರಿ ನಾನ್ ನೋಡ್ತೀನಿ ಅಂತ. ಆಗ್ಲೇ 1981 ಇನ್ಫೋಸಿಸ್ ಕಂಪನಿ ಶುರು ಆಗಿದ್ದು. ಇವತ್ತವರೆಗೂ 3 ಲಕ್ಷಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಿರೋ ಕಂಪನಿ. ಅದು ನಮ್ಮ ಕರ್ನಾಟಕದ ಹೆಮ್ಮೆಯ ಕಂಪನಿ. ಹೌದು ಸ್ನೇಹಿತರೆ, ನಮ್ಮ ಸುಧಾಮೂರ್ತಿ ಹಾಗೂ ನಾರಾಯಣ ಮೂರ್ತಿ ಅವ್ರಿಗೆ 2 ಮಕ್ಕಳು, ಅಕ್ಷತಾ ಮೂರ್ತಿ ಹಾಗೂ ರೋಹನ್ ಮೂರ್ತಿ. ನಿಮಗೆ ಗೊತ್ತಾ, ಅದೊಂದು ಟೈಮ್ ಇತ್ತು, ಇಂಡಿಯನ್ಸ್ ಅಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅಂತ. ಅದು ಬ್ರಿಟಿಷ್ ಟೈಮ್ ಅಲ್ಲಿ ಅದನ್ನೇ ಉಲ್ಟಾ ಮಾಡಿದ್ರು. ಕರ್ಮ ಎಲ್ಲಿವರೆಗೂ ಅಂದ್ರೆ, ಅದೇ ಬ್ರಿಟಿಷ್ ಕಂಟ್ರಿಯ ಪ್ರೈಮ್ ಮಿನಿಸ್ಟರ್ ಆಗಿ ಇಂಡಿಯನ್ ಆರಿಜಿನ್ ರಿಷಿ ಸುನಾಕ್ ಅವರು ಸೆಲೆಕ್ಟ್ ಆಗ್ತಾರೆ. ಅದೇ ಪಾರ್ಲಿಮೆಂಟ್ಗೆ ತಮ್ಮ ಸಾಕು ನಾಯಿ ಜೊತೆ ಹೋಗ್ತಾರೆ. ಹೌದು, ಈ ರಿಷಿ ಸುನಾಕ್ ಕೂಡ ಬೇರೆ ಯಾರು ಅಲ್ಲ, ಇದೇ ಅಕ್ಷತಾ ಮೂರ್ತಿ ಅವರ ಹಸ್ಬೆಂಡ್ ಹಾಗೂ ನಮ್ಮ ಸುಧಾಮೂರ್ತಿ ಅವರ ಅಳಿಯ. ಹೌದು, ಮುಂದೆ ಏನಾಯ್ತು ಗೊತ್ತಾ ಸ್ನೇಹಿತರೆ? ನಂತರ 1996ರಲ್ಲಿ ಸುಧಾಮೂರ್ತಿ ಅವರು ತಮ್ಮ ನಾರಾಯಣ ಮೂರ್ತಿ ಜೊತೆ ಸೇರಿ ಇನ್ಫೋಸಿಸ್ ಫೌಂಡೇಶನ್ ಓಪನ್ ಮಾಡ್ತಾರೆ. ಇದೊಂಥರ CSR ಅಂದ್ರೆ ಸಮಾಜ ಸೇವೆಯ ಫೌಂಡೇಶನ್ ಆಗಿರುತ್ತೆ. ಇದರಿಂದ ಎಜುಕೇಶನ್, ಆರೋಗ್ಯ, ಗ್ರಾಮಾಭಿವೃದ್ಧಿ, ಮಹಿಳೆ ಅಭಿವೃದ್ಧಿ,
ಕಲೆ ಮತ್ತೆ ಎಲ್ಲದಕ್ಕೂ ಇವ್ರ ಫೌಂಡೇಶನ್ ಇಂದ ಹಣ ಹೋಗುತ್ತೆ, ಸಹಾಯ ಮಾಡ್ತಾರೆ. ಹೌದು ಸ್ನೇಹಿತರೆ, ಈ ಫೌಂಡೇಶನ್ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ. ಇದಾದ ನಂತರ ಸ್ನೇಹಿತರೆ, ನಮ್ಮ ಸುಧಾಮೂರ್ತಿ ಜಸ್ಟ್ ಬಿಸ್ನೆಸ್ ಮ್ಯಾನ್ ಅಲ್ಲ, ಇವರು ಕೂಡ ರೈಟರ್. ಹೌದು, ಇವರು ಸುಮಾರು 40ಕ್ಕಿಂತ ಹೆಚ್ಚು ಬುಕ್ ಬರೀತಾರೆ. ಫಾರ್ ಎಕ್ಸಾಂಪಲ್ ವಾಯ್ಸ್ ಅಂಡ್ ಅದರ್ ವಾಯ್ಸ್, ಡಾಲರ್ ಬಾಬು, ಗ್ರ್ಯಾಂಡ್ ಮಾಸ್ ಬ್ಯಾಗ್ ಆಫ್ ಸ್ಟೋರೀಸ್, ತುಂಬಾ ಪುಸ್ತಕ ಬರ್ತಾರೆ. ಅದು 60 ಲಕ್ಷಕ್ಕಿಂತ ಹೆಚ್ಚು ಪ್ರಿಂಟ್ ಆಗಿತ್ತು. 2006ರಲ್ಲಿ ಪದ್ಮಶ್ರೀ, 2023ರಲ್ಲಿ ಪದ್ಮಭೂಷಣ್, ಇನ್ನು ಹೆಚ್ಚಿನ ಪ್ರಶಸ್ತಿಗಳು ಭಾಗಿಯಾಗಿರುತ್ತೆ ಸ್ನೇಹಿತರೆ. ಕೆಲವು ಸಾಮಾಜಿಕ ಸೇವೆಗಂತ ಲೆಕ್ಕನೇ ಅಷ್ಟು ಪ್ರಶಸ್ತಿಗಳಿವೆ ಸ್ನೇಹಿತರೆ. ನಂತರ 2024ರಲ್ಲಿ ಇವ್ರನ್ನ ರಾಜ್ಯಸಭಾ ಸದಸ್ಯರಾಗಿ ನಾಮನಿರ್ದೇಶನ ಮಾಡಲಾಗಿತ್ತು ಸ್ನೇಹಿತರೆ. ಇದು ಅವರ ಸಮಾಜ ಸೇವೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಗೌರವವಾಗಿತ್ತು. ಈ ವ್ಯಕ್ತಿ ನೋಡಕ್ ತುಂಬಾ ಸಿಂಪಲ್, ಸರಳ ಜೀವನ. ನಿಮ್ಗೊಂದು ವಿಷಯ ಹೇಳ, ಇನ್ಫೋಸಿಸ್ ನ ವ್ಯಾಲ್ಯೂಯೇಷನ್ ಇವಾಗ 5 ಲಕ್ಷ ಕೋಟಿ. ಆದ್ರೆ ಈ ವ್ಯಕ್ತಿ ಎಷ್ಟು ಸಿಂಪಲ್ ಅಂದ್ರೆ, ಅದೇ ಕಾಟನ್ ಸೀರೆ, ಸರಳ ಜೀವನ ಇಲ್ಲ. ಅವರು ಒಂದು ಮಾತು ಹೇಳ್ತಾರೆ, ಹಣ ಮಾಡೋ ಸಕ್ಸಸ್ ಅಲ್ಲ, ಸಮಾಜಕ್ಕೆ ವಾಪಸ್ ಕೊಡುತ್ತವಲ್ಲ ಅದು ನಿಜವಾದ ಸಕ್ಸಸ್. ಎಷ್ಟು ಚಂದ ಅಲ್ಲ ಈ ವ್ಯಕ್ತಿ ಸಿಂಪಲ್ ಲೈಫ್. ಅಂದ್ರೆ ಈಗಲೂ ಅವರು ಪ್ರತಿ ವರ್ಷ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬಿಟ್ಟು ತಾನಾಗೆ ಸಹಾಯ ಮಾಡಿ ಬರ್ತಾರೆ. ಆ ವ್ಯಕ್ತಿಗೆ ಸಿಂಪಲ್ ಜೀವನ ತುಂಬಾ ಖುಷಿ ಅಂತ ಎಷ್ಟೊಂದು ಸಲ ಹೇಳಿದ್ದಾರೆ. ಕೊನೆಯದಾಗಿ ನನ್ನ ಮಾತಲ್ಲಿ ಹೇಳೋದಾದ್ರೆ, ಒಬ್ಬ ವೈದ್ಯರ ಮಗಳಾಗಿ ಜನಿಸಿದ ಹುಡುಗಿ, ಸಮಾಜದ ಅಡೆತಡೆಗಳನ್ನು ಮುರಿದ ಇಂಜಿನಿಯರ್, ಇನ್ಫೋಸಿಸ್ ಕನಸಿಗೆ ಬೆಂಬಲ ನೀಡಿದ ಪತ್ನಿ, ಲಕ್ಷಾಂತರ ಜನರಿಗೆ ಸಹಾಯ ಮಾಡಿದ ಸಮಾಜ ಸೇವಕಿ ಮತ್ತು ಕೋಟ್ಯಾಂತರ ಜನಕ್ಕೆ ಸ್ಫೂರ್ತಿಯಾದದ್ದು ನಮ್ಮ ಸುಧಾಮೂರ್ತಿ. ಹೌದು, ಈ ವ್ಯಕ್ತಿ ಲೈಫಿನ ನಾನು ತುಂಬಾ ಕಲ್ತಿದ್ದೀನಿ. ಕೈಂಡ್, ಹಂಬಲ್, ಸಿಂಪ್ಲಿಸಿಟಿಗೆ ಪಕ್ಕ ಎಕ್ಸಾಂಪಲ್. ನನ್ನ ಮಾತಲ್ಲಿ ಹೇಳೋದಾದ್ರೆ, ಸ್ಟ್ರಾಂಗ್ ವುಮೆನ್, ಸ್ಟ್ರಾಂಗ್ ಮೈಂಡೆಡ್, ಸಿಂಪಲ್ ಲಿವಿಂಗ್, ಗ್ರೇಟ್ ಥಿಂಕಿಂಗ್ ಪಕ್ಕ ಎಕ್ಸಾಂಪಲ್. ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ಸುಧಾಮೂರ್ತಿ ಅವರು. ಹೌದು, ಇದಿಷ್ಟು ನಮ್ಮ ಸುಧಾಮೂರ್ತಿ ಅವರ ಲೈಫ್ ಬಗ್ಗೆ ಆಗಿರುತ್ತೆ. ಇನ್ನೂ ಹೆಚ್ಚಿನ ವ್ಯಕ್ತಿ ಬಗ್ಗೆ ವಿಡಿಯೋ ಮಾಡ್ತೀನಿ. ಇನ್ನು ಯಾರು ಲೈಫ್ ಸೂತ್ರನ ಫಾಲೋ ಮಾಡಿಲ್ಲ, ಈಗ ಲೈಫ್ ಸೂತ್ರ ಫಾಲೋ ಮಾಡಿ. ಮತ್ತೆ ಸಿಗೋಣ. ಮತ್ತೆ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಲೈಫ್ ಸೂತ್ರ, ನಾನು ನಿಮ್ಮ ನವೀನ್.